ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಲಾಸ್ಟ್ ವ್ಲಾಗ್ನಲ್ಲಿ ನಾನು ಕ್ಯಾಪ್ಟನ್ಸ್ ಕ್ಯಾಂಪ್ ಬಗ್ಗೆ ವ್ಲಾಗನ್ನು ಮಾಡಿದ್ದೆ. ಅದೇ ರೀತಿಯಾಗಿ ಇವತ್ತು ಕೂಡ ನಾನು ಕ್ಯಾಪ್ಟನ್ಸ್ ಕ್ಯಾಂಪ್ನಲ್ಲೇ ವ್ಲಾಗನ್ನು ಶೂಟ್ ಮಾಡ್ತಾಯಿದ್ದೀನಿ. ಏನಕ್ಕಂತಂದರೆ, ನಾವು ಹಗಲು ಹೊತ್ತು ನೋಡಿದ್ದೀವಿ ಕ್ಯಾಪ್ಟನ್ಸ್ ಕ್ಯಾಂಪ್ ಹೇಗಿದೆ ಅಂಥೇಳಿ. ನೈಟ್ ಹೊತ್ತು ಅಂದರೆ ನಮ್ಮ ಮಾವನ ಮಗಳದ್ದು ಮದುವೆ ಇತ್ತು. ಸೊ ಹಾಗಾಗಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಲೈಟಿಂಗ್ಸ್ಗಳೆಲ್ಲ ಹೇಗಿದೆ, ಏನೇನು ವ್ಯವಸ್ಥೆಗಳಿದೆ ಎಲ್ಲದನ್ನು ಈ ವಿಡಿಯೋ ಮುಖಾಂತರ ನಿಮಗೊಂದು ಸಣ್ಣ ತುಣುಕು ವಿಡಿಯೋವನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಬನ್ನಿ, ಲೆಟ್ಸ್ ಗೋ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಕ್ಯಾಪ್ಟನ್ಸ್ ಕ್ಯಾಂಪ್ ಅಂಥೇಳಿ ಎದುರುಗಡೆ ಎಂಟ್ರೆನ್ಸಲ್ಲಿ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಸಕ್ಕತ್ತಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಇದು ಸಿರ್ಸಿ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗುವಂಥ ರಸ್ತೆ. ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ ಭಟ್ ಆ್ಯಂಡ್ ದೇಶಪಾಂಡೆ ಫ್ಯಾಮಿಲಿ ವೆಲ್ಕಮ್ ಟು ಯು ಅಂತ ಹಾಕಿದ್ದಾರೆ. ಎಲ್ಲ ಇಂಗ್ಲೀಷಲ್ಲಿದೆ, ಬಟ್ ಇಂಗ್ಲೀಷ್ ನನಗೆ ಸ್ವಲ್ಪ ದೂರ. ಇಲ್ಲಿ ಯಾರ್ದು ಮದುವೆ ಅಂತ ಹೇಳಿಬಿಟ್ಟು ಇಂಗ್ಲೀಷಲ್ಲಿ ಹಾಕಿದ್ದಾರೆ. ವೆಲ್ಕಮ್ ಟು ದ ವೆಡ್ಡಿಂಗ್ ಆಫ್ ಆಶಿಷ್ ಆ್ಯಂಡ್ ಶ್ರದ್ಧಾ ಅಂತ ಹಾಕಿದ್ದಾರೆ. ನೋಡ್ಬೋದು, ಒಳಗಡೆ ಲೈಟಿಂಗ್ಸ್ ಎಲ್ಲ ಭರ್ಜರಿಯಾಗಿ ವಿಜೃಂಭಣೆಯಿಂದ ಕಾಣಿಸ್ತಾ ಇದೆ. ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಮಾತ್ರ. ಇಲ್ಲಿ ತುಂಬ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳೆಲ್ಲ ಪ್ಲೇ ಆಗ್ತಾಯಿತ್ತು. ಸೊ ಆ ದೃಷ್ಟಿಯಿಂದ ನಾನು ವಾಯ್ಸನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಕ್ಯಾಪ್ಟನ್ಸ್ ಕ್ಯಾಂಪ್ ಅಂತ ಹೇಳಿ ನೋಡ್ತಾ ಇರ್ಬೋದು. ಎದುರುಗಡೆ ಗಣಪತಿಯನ್ನು ಇಟ್ಟಿದ್ದಾರೆ. ವಿಘ್ನ ನಿವಾರಕ, ಕೈ ಮುಗಿದು ಒಳಗೆ ಹೋಗೋಣ ಬನ್ನಿ. ನೋಡ್ತಾ ಇರ್ಬೋದು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂಥೇಳಿ. ಕ್ಯಾಪ್ಟನ್ಸ್ ಕ್ಯಾಂಪ್ನಲ್ಲೇ ಮದುವೆ. ಸೊ ಮದುವೆ ಹಿಂದಿನ ದಿವಸ ವಿಡಿಯೋ ಮಾಡ್ತಾ ಇರೋದು ನಾನು. ನೋಡ್ತಾ ಇರ್ಬೋದು, ತುಂಬ ವಿಶಾಲವಾದಂತಹ ವಾತಾವರಣದಲ್ಲಿ ಮಧ್ಯ ಈ ಥರ ಡೆಕೋರೇಷನ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿದರೆ ಏನೋ ಒಂಥರ ನೋಡೋಕ್ಕೇನೋ ಒಂಥರ ಚೆಂದ. ನೀವು ನೋಡ್ತಾ ಇರ್ಬೋದು, ಇವರೆಲ್ಲ ಅರ್ಚಕರು. ಲೈಟಿಂಗ್ಸ್ ಎಲ್ಲ ಭರ್ಜರಿ ಮಾಡಿದ್ದಾರೆ ಸ್ನೇಹಿತರೆ. ನಿಮಗೂ ಕೂಡ ಇದೇ ಥರ ಏನಾದರೂ ಫಂಕ್ಷನ್ಗಳನ್ನು ಅಥವಾ ಮದುವೆ ಏನೇ ನಿಮ್ಮದು ಫ್ಯಾಮಿಲಿಯಲ್ಲಿ ಯಾವುದೇ ತರಹದ ಶುಭ ಕಾರ್ಯಗಳಿದ್ದರೂ ಈ ಲೊಕೇಶನಲ್ಲೇ ನೀವು ಇಟ್ಕೋಬೋದು. ನೋಡ್ತಾ ಇದ್ದಾರೆ, ಇದು ಸ್ಟೇಜು. ನಾಳೆ ಬೆಳಗ್ಗೆ ಇದೇ ಸ್ಟೇಜ್ ಮೇಲೆ ಮದುವೆ ಆಗುತ್ತೆ. ನೋಡ್ತಾ ಇರ್ಬೋದು, ಎಲ್ಲರೂ ಕೂತ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಕ್ಯಾಪ್ಟನ್ಸ್ ಕ್ಯಾಂಪ್ ಅವರು. ನೋಡಿ, ಇದೇ ಸ್ಟೇಜ್ ನೋಡಿ ಎಷ್ಟು ಚೆನ್ನಾಗಿದೆ. ಬ್ಯಾಕ್ಗ್ರೌಂಡಲ್ಲೇ ಲೈಟಿಂಗ್ಸು, ಅರ್ಚಕರು ಕೂತ್ಕೊಂಡಿದ್ದಾರೆ, ಕಲಶ ಎಲ್ಲ ಇಟ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಗಂಡಿನ ಕಡೆಯವ್ರದ್ದು ಏನೋ ಶಾಸ್ತ್ರ ಇದೆ, ಅದಕ್ಕೋಸ್ಕರ ಮಾಡ್ತಾಯಿದ್ದಾರೆ. ನೋಡಿ, ಈ ಕಡೆಯೂ ಚೇರ್ ಹಾಕಿದ್ದಾರೆ. ಆ ಕಡೆ ಫೋಟೋ ಶೂಟ್ ಮಾಡೋದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹಿಂದಿನ ಬ್ಲಾಗಲ್ಲೇ ನಾನು ನಿಮ್ಗೆ ತೋರಿಸಿದ್ದೆ. ಬಟ್ ಈ ವ್ಲಾಗ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ, ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಜೊತೆ ವಾತಾವರಣ ಹೇಗಿರುತ್ತೆ ಅನ್ನೋದನ್ನು ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಟೈಮ್ ಇರಲಿಲ್ಲ. ಆದರೂ ಕೂಡ ಟೈಮ್ ಮಾಡಿಕೊಂಡು ಈ ವಿಡಿಯೋ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ಒಬ್ಬರು ಹಾಡು ಹೇಳ್ತಾ ಇರ್ತಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಮಾತ್ರ. ಯಾರಿಗೂ ಕೂಡ ಬೇಜಾರು ಬರೋಲ್ಲ. ಈಗ ನೋಡಿ, ನಾವು ಯಾವ್ದಾದ್ರು ನೋಡಿ, ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಉದಾಹರಣೆಗೆ ನಮ್ಗೆ ಪರಿಚಯ ಇರೋದಿಲ್ಲ, ಬಟ್ ಅವ್ರ ಮದುವೆಗೆ ಹೋಗಿರ್ತೀವಿ ಅಂದರೆ ಅಪ್ಪ ಅಮ್ಮನ ಜೊತೆಗೋ ಅಥವಾ ಫ್ರೆಂಡ್ಸ್ ಜೊತೆಗೋ ಹೋಗಿರ್ತೀವಿ. ಬಟ್ ಮಾತಾಡೋಕ್ಕೆ ಯಾರೂ ಇಲ್ಲ ಅಂದವಾಗ ತುಂಬ ಬೋರ್ ಹೊಡೆಯುತ್ತೆ. ಬಟ್ ಈ ಪ್ಲೇಸಲ್ಲಿ ಮಾತ್ರ ಆ ಥರ ಸೀನೇ ಇಲ್ಲ ಸ್ನೇಹಿತರೆ. ಆರಾಮಾಗಿ ಎಲ್ಲಿ ಬೇಕಲ್ಲಿ ಓಡಾಡ್ಕೊಂಡು ಆರಾಮಾಗಿರ್ಬೋದು. ನೋಡಿ, ಚೆನ್ನಾಗಿದೆ. ವಿಶಾಲವಾದಂಥ ಜಾಗ ನೋಡ್ಬೋದು. ಲೈಟಿಂಗ್ಸ್ ಎಲ್ಲ ಭರ್ಜರಿಯಾಗಿ ಮಾಡಿದ್ದಾರೆ. ಪೈ ಡೆಕೋರೇಟಿವ್ ಅಂತ ಹೇಳಿಬಿಟ್ಟು. ನಿಮ್ಗೆ ಯಾವುದೇ ಥರ ಹೆಚ್ಚಿನ ಮಾಹಿತಿಗಾಗಿ
ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಈ ರೆಸಾರ್ಟ್ ಮಾಲೀಕರ ಮೊಬೈಲ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಹಾಗೆ ಮುಂದೆ ಹೋಗೋಣ. ನೋಡಿದ್ದಾಯಿತು, ಆಲ್ರೆಡಿ ನಿಮಗೆಲ್ಲರಿಗೂ ಎಲ್ಲದನ್ನು ತೋರಿಸಿದ್ದೀನಿ ಹಿಂದಿನ ಬ್ಲಾಗಲ್ಲಿ. ಜಸ್ಟ್ ಲೈಟಿಂಗ್ ಸೆಟಪ್ಪು ಮತ್ತು ಯಾವ ಥರ ರೆಡಿ ಮಾಡಿದ್ದಾರೆ, ಅಲಂಕಾರಗಳನ್ನು ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ಬೇಕು ಅಂಥೇಳಿ ನೈಟ್ ಹೊತ್ತು ನಾನು ಈ ಶೂಟನ್ನು ಮಾಡಿರುವಂಥದ್ದು. ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ. ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಬಟ್ ರಿಯಾಲಿಟಿಯಿಂದ ನೋಡಿದರೆ ಸಖತ್ತಾಗಿದೆ. ಆ ಕಡೆ ಎಲ್ಲ ಕಾಟೇಜ್ ಇದೆ, ವಿಶ್ರಾಂತಿ ಸ್ಥಳ, ಅಂದರೆ ರೂಮ್ಗಳನ್ನು ಬುಕ್ ಮಾಡ್ಕೊಂಡಿದ್ದೀವಿ. ಎಲ್ಲ ಒಬ್ಬರೇ ಬರ್ತಾಯಿದ್ದಾರೆ. ಇದು ನೋಡಿ, ನಮ್ಮ ಮಗನೂ ನಮ್ಮ ಜೊತೆಗೆ ಬರ್ತಾಯಿದ್ದಾನೆ. ಇವ್ನು ನಮ್ಮ ಮಗ, ನಮ್ಮ ತಮ್ಮ, ನಮ್ಮ ತಂಗಿ, ನಮ್ಮ ಮಗ ಎಲ್ಲರೂ ಬಂದಿದ್ದಾರೆ ಮದುವೆಗೆ. ಅವನು ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದ. ಏನು ಮಾತಾಡ್ತಾನೆ ಅಂತ ನಾನು ಬನ್ನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ, ಓಕೆನಾ. ಹಾಗೆ ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ನಾವು ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. Okay, bye.